ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚಿನ್ನಮರಿ ಬಿಸಿ ಇದೆ ಜೋಪಾನ. ಜಾನು, ಹೇಗಿದೆಯಾ ಮಗಳೇ? ನಾನು ಚೆನ್ನಾಗಿದ್ದೀನಿ ಅಪ್ಪ, ನೀನು ಹೇಗಿದೆಯಾ? ನಾವು ಚೆನ್ನಾಗಿದ್ದೀವಮ್ಮ. ಅಮ್ಮ ಹೇಗಿದ್ದಾರೆ? ಅಮ್ಮ ಇವಾಗ ಯಾರನ್ನಾರು ಗುರ್ತಿಸ್ತಾರಾ? ಇಲ್ಲ ಅಪ್ಪ, ಆಸ್ಪತ್ರೆಯಿಂದ ಕರ್ಕೊಂಡು ಬಂದಾಗ ಹೇಗಿದ್ರೋ ಈಗಲೂ ಹಾಗೇ ಇದ್ದಾರೆ. ಯಾವುದೇ ಮೂವ್ಮೆಂಟ್ಸ್ ಕಾಣಿಸ್ತಿಲ್ಲ. ಡಾಕ್ಟ್ರು ಏನಂದ್ರು ಮಗಳೇ? ಅದೇ ಅಜ್ಜಿಗೆ ಪ್ರಜ್ಞೆ ಬರೋ ತನಕ ಏನೂ ಹೇಳೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ನೀನು ಅಜ್ಜಿ ನೋಡ್ತೀಯಾ? ಒಂದ್ಸತಿ ವಿಡಿಯೋ ಕಾಲ್ ಮಾಡಲಾ? ಬೇಡಮ್ಮ, ಅಮ್ಮನ್ನ ನಾನು ಈ ಸ್ಥಿತಿಲಿ ನೋಡೋಕ್ಕಾಗಲ್ಲ. ಅಪ್ಪ ನೀವು ಇಷ್ಟೊಂದು ಬೇಜಾರು ಮಾಡ್ಕೋಬೇಡಪ್ಪ. ಅಜ್ಜಿ ಆದಷ್ಟು ಬೇಗ ಗುಣ ಆಗ್ತಾರೆ. ನಾನು ಅದೇ ಧೈರ್ಯದ ಮೇಲೆ ಇದ್ದೀನಮ್ಮ. ಜಾನು, ಅಳಿಯಂದ್ರಿದಾರಾ? ಹಾಂ, ಇಲ್ಲೇ ಇದ್ದಾರೆ, ಕೊಟ್ಟೇರು. ನಮಸ್ತೆ ಮಾವ, ಹೇಳಿ. ಅಳಿಯಂದ್ರೆ ನಮಸ್ಕಾರ. ನನ್ನಿಂದ ನಿಮಗೆ ಖಂಡಿತ ತೊಂದರೆ ಆಗ್ತಾ ಇದೆ. ನಾನು ನೋಡ್ಕೋಬೇಕಾಗಿತ್ತು. ಆ ಜವಾಬ್ದಾರಿ ನೀವು ತಗೊಂಡಿದ್ದೀರಾ. ಎಷ್ಟು ಕಷ್ಟ ಆಗ್ತಿದೆಯೋ ಏನೋ. ಮಾವ, ಈಗ ನನಗೆ ಕಷ್ಟ ಆಗ್ತಿದೆ ಅಜ್ಜಿ ನೋಡ್ಕೊಳಕ್ಕೆ ಅಂತ ನಾನು ಬಂದು ನಿಮ್ಗೆ ಹೇಳಿದ್ದೀನ? ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತಾ ಇದ್ದೀರಿ? ನೋಡಿ, ಅಜ್ಜಿ ಮೊದಲು ಹಾಗೆ ಲವಲವಿಕೆಯಿಂದ ಓಡಾಡ್ಕೊಂಡಿರೋ ಹಾಗಾಗೋವರೆಗೂ ಅವ್ರನ್ನ ನಾನೇ ನೋಡ್ಕೋಬೇಕು. ಈ ನಿಮ್ಮ ಉಪಕಾರಕ್ಕೆ ನಾನೇನು ಹೇಳಬೇಕಂತ ಗೊತ್ತಾಗ್ತಿಲ್ಲ. ಜಾನುನ ನಾವು ನೋಡ್ಕೋಬೇಕಿತ್ತು. ಈಗ ನೋಡಿದ್ರೆ ಅಮ್ಮನ್ನು ನೀವೇ ನೋಡ್ಕೊಳ್ಳೋಂಗ ಆಗೋಯ್ತು. ಅಲ್ಲ ಅಪ್ಪ, ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದೆಯಲ್ಲ. ನೋಡು, ಬೆಳಗ್ಗೆ ಹೊತ್ತು ಅಜ್ಜಿನ ನರ್ಸ್ ನೋಡ್ಕೊಳ್ತಾರೆ. ಆಫೀಸಿಂದ ಬಂದಮೇಲೆ ಇವ್ರು ನೋಡ್ಕೋತಾರೆ. ನಿಜ ಹೇಳಬೇಕು ಅಂದರೆ ಅಜ್ಜಿ ನೋಡ್ಕೊಳ್ಳೋಕ್ಕೆ ಯಾವುದೇ ರೀತಿ ಕಷ್ಟ ಆಗ್ತಿಲ್ಲ. ದಯವಿಟ್ಟು ನೀನು ಈ ಥರ ಯೋಚನೆ ಮಾಡೋದನ್ನ ಬಿಡು. ಜಾನು, ಆದರೂ ಮಾವನ ಮನಸ್ಸು ತಡಿಬೇಕಲ್ಲ ಜಾನು. ಅಜ್ಜಿ ಹೀಗಾಗೋದಕ್ಕಿಂತ ಮುಂಚೆ ಮಾವ ಎಷ್ಟು ಲವಲವಿಕೆಯಿಂದ ಇದ್ರು ಗೊತ್ತಾ? ಈಗ ಅವ್ರು ನೋಡೋಕೆ ಆಗಲ್ಲ. ನೀನೇ ನಿಮ್ಮ ತಂದೆಗೆ ಸ್ವಲ್ಪ ಧೈರ್ಯ ಹೇಳಬೇಕು. ಸರಿ, ಹಾಗಿದ್ರೆ ಒಂದು ಕೆಲಸ ಮಾಡಿಬಿಡು. ನಿಂಗೆ ಮನೇಲಿರೋದಕ್ಕೆ ಅಷ್ಟೊಂದು ಕಷ್ಟ ಆಗ್ತಿದೆ ಅಂದರೆ ಇಲ್ಲೇ ಬಂದು ನಮ್ಮ ಜೊತೆನೇ ಇದ್ಬಿಡು. ಒಂದು ಸ್ವಲ್ಪ ದಿನ ಇದ್ದಾಗುತ್ತೆ, ನನ್ನ ಜೊತೆನೂ ಇದ್ದಾಗುತ್ತೆ, ಅಜ್ಜಿನೂ ನೋಡಿದಾಗುತ್ತೆ. ನಿಂಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ಬೇಡ ಮಗಳೇ, ಈಗಲೇ ನಿಮಗೆ ತೊಂದರೆ ಆಗ್ತಾ ಇದೆ. ಇನ್ನು ನಾನು ಬಂದು ಬರ್ತೀನಿ. ಒಂದು ಸ್ವಲ್ಪ ದಿನ ಕಳ್ಕೊಂಡು ಬರ್ತೀನಿ. ಅವಾಗವಾಗ ಫೋನ್ ಮಾಡಿ ವಿಚಾರಿಸ್ತೀನಿ. ಏನು ತೊಂದರೆ ಇಲ್ಲ ಅಲ್ಲ ಮಗಳೇ? ಸರಿ ಆಯ್ತಪ್ಪ. ಸರಿ ಮಾವ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.